ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1ರ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು ಈ ಪಾಠದಲ್ಲಿ ಬರುವಂತಹ ಪೇಜ್ ನಂಬರ್ 38 ಆ್ಯಂಡ್ 39 ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅವಶ್ಯಕತೆ ಇದ್ದವರಿಗೆ ಇದನ್ನು ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಎರಡೂ ಬದಿಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಕ್ರಿಯೆಯ ಚಿಹ್ನೆಗಳಿಂದ ಭರ್ತಿ ಮಾಡಿ. ಅಂದರೆ ಇಲ್ಲಿ ಈ ಬಿಟ್ಟ ಸ್ಥಳಗಳನ್ನು ಸಂಖ್ಯೆಗಳಿಂದ ಮತ್ತು ಈ ರೀತಿ ಬಾಕ್ಸ್ಗಳನ್ನು ಕ್ರಿಯೆಗಳಿಂದ, ಅಂದರೆ ಕ್ರಿಯೆಗಳ ಚಿಹ್ನೆಗಳು ಅಂದರೆ 4 ಚಿಹ್ನೆಗಳು ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಇವುಗಳನ್ನು ಬಳಸ್ಕೊಂಡು ಇವುಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ 24 ಪ್ಲಸ್ ಬ್ರ್ಯಾಕೆಟ್ ಆಫ್ 6 ಮೈನಸ್ 4 ಈಕ್ವಲ್ ಟು 24 ಪ್ಲಸ್ 6 ಇದೆ. ಇಲ್ಲಿ ಈ ಭಾಗಕ್ಕೆ ಸಮನಾಗೋ ಹಾಗೆ ನಾವು ಇಲ್ಲಿ ಈ ಸಂಖ್ಯೆಗಳನ್ನು ಮತ್ತು ಬಾಕ್ಸ್ಗಳನ್ನು ತುಂಬ್ತಾ ಹೋಗೋಣ. ಇಲ್ಲಿ ನೋಡಿ, ಫಸ್ಟ್ ಒನ್ 24 ಪ್ಲಸ್ ಬ್ರ್ಯಾಕೆಟ್ ಆಫ್ 6 ಮೈನಸ್ 4 ಇದೆ. ಇಲ್ಲಿ ಈ ಬ್ರ್ಯಾಕೆಟನ್ನು ನಾವು ತೆಗಿಬೇಕು ಅಂತಂದರೆ ಇಲ್ಲಿ ನೋಡಿ 24 ಪ್ಲಸ್ 6 ಇದೆ, ಪ್ಲಸ್ ಇಂಟು ಮೈನಸ್, ಈ ಬ್ರ್ಯಾಕೆಟ್ ಮೀನ್ಸ್ ಏನಾಗುತ್ತೆ, ಬ್ರ್ಯಾಕೆಟ್ ಅಂದರೆ ಇಂಟು ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ. 4 38 ಅಂದರೆ ಈ ಕಡೆ ಇರೋ ಭಾಗನೇ ಈ ಕಡೆಗೆ ಸಮನಾಗಿರಬೇಕು, ಹಾಗಾಗಿ ಇಲ್ಲಿ ಈ ರೀತಿ ಬರಿತಾ ಹೋಗಬೇಕು. ಸೆಕೆಂಡ್ ಒನ್ ನೋಡಿ, 38 ಪ್ಲಸ್ ಇಲ್ಲೇನು ಬರಬೇಕು, ಈ ಕಡೆ ಕೊಟ್ಟಿದ್ದಾರೆ, ಇಲ್ಲಿ 38 ಪ್ಲಸ್ 9 ಮೈನಸ್ 4 ಇದೆ, ಹೌದಾ. ಈಗ ನೋಡಿ ಈ ಬ್ರ್ಯಾಕೆಟನ್ನು, ಇಲ್ಲಿ ಬ್ರ್ಯಾಕೆಟ್ ಇಲ್ಲ ಆದರೆ ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕು ನಾವು. ಈಗ ನೋಡಿ ಇಲ್ಲಿ 38 ಇದೆ, 38 ಪ್ಲಸ್ 9 ಇದೆ, ಇಲ್ಲಿ ಮೈನಸ್ 4 ಸೇಮ್ ಆ್ಯಸ್ ಇಟ್ ಈಸ್ ಮೈನಸ್ 4. ಸಿ ನೋಡಿ 24 ಮೈನಸ್ ಆಫ್ ಬ್ರ್ಯಾಕೆಟ್ 6 ಪ್ಲಸ್ 4 ಇದೆ, ಈ ಕಡೆ ನೋಡಿ 24 ಇದೆ, ಮೈನಸ್ ಇಲ್ಲಿ ಬ್ರ್ಯಾಕೆಟನ್ನು ತೆಗೆದು ಈ ಕಡೆ ನಾವು ಬರಿಬೇಕು. ಇಲ್ಲಿ ಬ್ರ್ಯಾಕೆಟನ್ನು ತೆಗಿತೀವಿ ಅಂತಂದರೆ ಈ ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದಾಗ ಏನಾಗುತ್ತೆ, ಅದು ಮೈನಸ್. ಎಸ್, ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ. ಡಿ 24 ಮೈನಸ್ 6 ಮೈನಸ್ 4 ಇದೆ, ಇಲ್ಲಿ ಯಾವುದೇ ಬ್ರ್ಯಾಕೆಟ್ ಇಲ್ಲ, ಹಾಗಾಗಿ ಹೇಗಿದೆ ಹಾಗೇ ನಾವು ಇಲ್ಲಿ ಬರಿತೀವಿ. 24 ಮೈನಸ್ 6 ಮೈನಸ್ 4. ಈ 27 ಮೈನಸ್ ಬ್ರ್ಯಾಕೆಟ್ ಆಫ್ 8 ಪ್ಲಸ್ 3 ಈಕ್ವಲ್ ಟು, ಇಲ್ಲೂ ಕೂಡ ನಾವು ಬ್ರ್ಯಾಕೆಟನ್ನು ತೆಗಿಬೇಕು. ಇಲ್ಲಿ ನೋಡಿ 27 ಮೈನಸ್, ಇಲ್ಲಿ ಮೈನಸ್ 8, ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಅದೇನಾಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್, ಇಲ್ಲಿ ಮೈನಸ್ 3 ಬರುತ್ತೆ. ಎಫ್ 27 ಮೈನಸ್ ಬ್ರ್ಯಾಕೆಟ್ ಆಫ್ 8 ಮೈನಸ್ ಆಫ್ 3 ಇದೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಬ್ರ್ಯಾಕೆಟ್ ಇಲ್ಲ ಆದರೆ ಇಲ್ಲಿ ನಾವು ಬ್ರ್ಯಾಕೆಟ್ ಹಾಕ್ತಾ ಇದ್ದೀವಿ. ಇಲ್ಲಿ ಯಾಕೆ ಮೈನಸ್ ಬಂತು, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಯಾಕೆ ಮೈನಸ್ ಬಂತು ಅಂದರೆ ಇಲ್ಲಿ ನೋಡಿ ಮೈನಸ್ 8ಗೆ ಮೈನಸ್ 8 ಇದೆ, ಹೌದಾ. ಇಲ್ಲಿ ಪ್ಲಸ್ 3 ಇದೆ, ನಾವಿಲ್ಲಿ ಯಾಕೆ ಮೈನಸ್ ಹಾಕಿದ್ದೀವಿ ಅಂತಂದರೆ ಮೈನಸ್ ಇಂಟು ಮೈನಸ್ ಅದೇನಾಗುತ್ತೆ, ಪ್ಲಸ್ ಆಗುತ್ತೆ. ಎರಡು ಮೈನಸ್ ಇದ್ದಾಗ ಅದು ಪ್ಲಸ್ ಆಗುತ್ತೆ, ಇಲ್ಲಾಂದರೆ ಎರಡು ಪ್ಲಸ್ ಇದ್ದರೆ ಅದು ಪ್ಲಸ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 2, ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ. ಇಲ್ಲಿ ನಾವು ಲೆಕ್ಕ ಮಾಡೋ ಹಾಗಿಲ್ಲ, ಇಲ್ಲೂ ಕೂಡ ಯಾವುದೇ ಲೆಕ್ಕ ಮಾಡಿಲ್ಲ, ಅಂದರೆ ಬೆಲೆ ಕಂಡು ಹಿಡಿಯೋಕೆ ಹೇಳಿಲ್ಲ ಅವರು.
ಇಲ್ಲಿ ಕೇವಲ ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಅಂದರೆ ಈ ರೀತಿ ಈ ಉಕ್ತಿಯನ್ನು ಬರೀಬೇಕು. ಎ 14 ಪ್ಲಸ್ ಬ್ರ್ಯಾಕೆಟ್ ಆಫ್ 12 ಪ್ಲಸ್ 10 ಇದೆ. ಅಂದರೆ ಇಲ್ಲಿ ಬ್ರ್ಯಾಕೆಟನ್ನು ಮಾತ್ರ ನಾವು ತೆಗಿಬೇಕು. ಈಗ ನೋಡಿ ಇಲ್ಲಿ ಈ ಉಕ್ತಿಗಳನ್ನು ನಾನು ಇಲ್ಲೇ ಬರೆದಿದ್ದೀನಿ. ಫಸ್ಟ್ ಕ್ವೆಶನ್ ನೋಡಿ, ಎ 14 ಪ್ಲಸ್ ಬ್ರ್ಯಾಕೆಟ್ ಆಫ್ 12 ಪ್ಲಸ್ 10 ಇದೆ. ಈಗ ನಾವಿಲ್ಲಿ ಬ್ರ್ಯಾಕೆಟನ್ನು ತೆಗಿಬೇಕು. ಅಂದರೆ ಇಲ್ಲಿ ಬ್ರ್ಯಾಕೆಟ್ ತೆಗೆದಾಗ ಏನಾಗುತ್ತೆ, ಚಿಹ್ನೆಗಳು ಬದಲಾಗತ್ತೆ. 14 ಪ್ಲಸ್ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ, 12ರ ಈ ಕಡೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ, ಹಾಗಾಗಿ ಪ್ಲಸ್ 12 ಪ್ಲಸ್ ಇಂಟು ಪ್ಲಸ್ 10 ನಾನು ಆಗಲೇ ಹೇಳಿದ್ದೀನಿ. 2 ಪ್ಲಸ್ ಇದ್ದರೆ ಅದು ಪ್ಲಸ್ ಆಗುತ್ತೆ, 2 ಮೈನಸ್ ಇದ್ದರೆ ಮೈನಸ್ ಆಗುತ್ತೆ. 1 ಪ್ಲಸ್ 1 ಮೈನಸ್ ಅಥವಾ 1 ಮೈನಸ್ ಮತ್ತೊಂದು ಪ್ಲಸ್ ಇದ್ದರೆ ಅದು ಮೈನಸ್ ಆಗುತ್ತೆ. ಸೊ ಪ್ಲಸ್ ಇಂಟು ಪ್ಲಸ್ 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 10 ಆಗುತ್ತೆ. ಬಿ 14 ಮೈನಸ್ ಇಲ್ಲಿ 12 ಇದೆ, ಸೊ ಮೈನಸ್ 12. ಇಲ್ಲಿ ನೋಡಿ 1 ಮೈನಸ್ 1 ಪ್ಲಸ್ ಇದ್ದರೆ ಏನಾಗುತ್ತೆ ಅದು, ಎಸ್ ಯು ಆರ್ ರೈಟ್, ಅದೇನಾಗುತ್ತೆ ಮೈನಸ್ ಆಗುತ್ತೆ. 1 ಮೈನಸ್ 1 ಪ್ಲಸ್ ಇದ್ದರೆ ಅದು ಮೈನಸ್ ಆಗುತ್ತೆ, ಹಾಗಾಗಿ ಇದು -10. ಸಿ 14 ಪ್ಲಸ್ ಇಲ್ಲಿ 12ರ ಈ ಕಡೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ, ಹಾಗಾಗಿ ಇದು ಪ್ಲಸ್ಸೇ ಇದೆ. 14 ಪ್ಲಸ್ 12, ಇಲ್ಲಿ ನೋಡಿ ಬ್ರ್ಯಾಕೆಟ್ನ ಒಳಗೆ ಇಲ್ಲಿ ಮೈನಸ್ ಇದೆ. ಪ್ಲಸ್ 1 ಪ್ಲಸ್ 1 ಮೈನಸ್ ಇದ್ದರೆ ಏನಾಗುತ್ತೆ, ಅದು ಎಸ್ ಮೈನಸ್ ಆಗುತ್ತೆ, ಹಾಗಾಗಿ -10. ಡಿ 14 ಮೈನಸ್ 12 ಮೈನಸ್ ಇಂಟು ಮೈನಸ್, ಎಸ್ ಇಟ್ ಈಸ್ ರೈಟ್, ಇಟ್ ಬಿಕಮ್ಸ್ ಪ್ಲಸ್. ಅಂದರೆ ಮೈನಸ್ ಮೈನಸ್ 2 ಮೈನಸ್ ಇದ್ದರೆ ಏನಾಗುತ್ತೆ, ಅದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ 10 ಆಗುತ್ತೆ. ಈ -14 ಇದು ಸೇಮ್ ಬರುತ್ತೆ, ಯಾಕೆಂದರೆ ಇಲ್ಲಿ ಯಾವುದೇ ಬ್ರ್ಯಾಕೆಟ್ ಇಲ್ಲ, ಹಾಗಾಗಿ ಇದು ಹೇಗಿದೆ ಹಾಗೆ ಬರುತ್ತೆ. ಎಫ್ ನೋಡಿ 14 ಇಲ್ಲಿ ಮೈನಸ್ ಬ್ರ್ಯಾಕೆಟ್ ಆಫ್ -12 ಇದೆ. ಇಲ್ಲಿ ನೋಡಿ ನೀವು ಡಿಯಲ್ಲಿ ಇಲ್ಲಿ 12ನ ಈ ಕಡೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ, ಹಾಗಾಗಿ ನಾವಿಲ್ಲಿ ಏನು ಮಾಡಿದ್ವಿ, ಡೈರೆಕ್ಟ್ -12 ಬರೆದಿದ್ವಿ. ಆದರೆ ಇಲ್ಲಿ ಹಾಗೆ ಮಾಡಲಿಕ್ಕಾಗಲ್ಲ, ಯಾಕೆ ಅಂದರೆ ಇಲ್ಲಿ ಬ್ರ್ಯಾಕೆಟ್ನ ಒಳಗಡೆ ಇಲ್ಲಿ 12 ಇದ್ದಲ್ಲಿ ಏನಿದೆ, ಇಲ್ಲಿ ಮೈನಸ್ ಇದೆ, ಹಾಗಾಗಿ ಇವೆರಡನ್ನೂ ನಾವು ನೋಡಬೇಕು. ಸೊ 2 ಮೈನಸ್ ಇದ್ದರೆ ಏನು ಮಾಡ್ತೀವಿ, ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಪ್ಲಸ್ 12. ಸೊ ಮತ್ತೆ ನೋಡಿ ಇಲ್ಲೂ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 10 ಆಗುತ್ತೆ. ಲೆಕ್ಕಗಳು ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಪ್ಲೀಸ್ ದಯವಿಟ್ಟು ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಹಿಂದೆ ಹೋಗಿ ಮತ್ತೆ 2-3 ಸಾರಿ ಕೇಳಿ, ಅರ್ಥ ಆಗತ್ತೆ. ಇಲ್ಲಿ ನೋಡಿ, ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆಯೇ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. 2 ಉಕ್ತಿಗಳು ಯಾವಾಗ ಸಮನಾಗಿರುತ್ತವೆ, ಅಂದರೆ ಅವು 2 ಸಮನ ಅಂತ ಚೆಕ್ ಮಾಡ್ತಾ ಹೋಗೋಣ. ಎಸ್, ಇಲ್ಲಿ ನೋಡಿ ಬ್ರ್ಯಾಕೆಟ್ ಆಫ್ 6 ಪ್ಲಸ್ 10 ಬ್ರ್ಯಾಕೆಟ್ ಕ್ಲೋಸ್ -2. ಇಲ್ಲಿ ಮತ್ತೊಂದು 6 ಪ್ಲಸ್ ಬ್ರ್ಯಾಕೆಟ್ ಆಫ್ 10 -2 ಇದೆ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಮೊದಲೇ ನಾವು ಬ್ರ್ಯಾಕೆಟ್ ಒಳಗಿನ ಸಂಖ್ಯೆಗಳನ್ನು ಬಿಡಿಸ್ತಾ ಹೋಗೋಣ. 6 ಪ್ಲಸ್ 10 16 ಮೈನಸ್ 2. 16ರಲ್ಲಿ 2 ಹೋದರೆ 14. ಇಲ್ಲಿ ಬನ್ನಿ, 6 ಪ್ಲಸ್ಸನ್ನು ಹಾಗೆ ಬರೆದಿದ್ದೀನಿ. ಬ್ರ್ಯಾಕೆಟ್ ಒಳಗಿನ ಸಂಖ್ಯೆಗಳನ್ನು ಮೊದಲು ಬಿಡಿಸಿ. 10 - 2 ಇದೆ, ಸೊ 8 ಆಗುತ್ತೆ. 6 ಪ್ಲಸ್ 8 14 ಮೀನ್ಸ್ 14 2 ಸಮನಾಗಿವೆ, ಆದ್ದರಿಂದ ಉಕ್ತಿಗಳು ಸಮನಾಗಿವೆ. ಬಿ 16 ಮೈನಸ್ ಬ್ರ್ಯಾಕೆಟ್ ಆಫ್ 8 - 3 ಮತ್ತು ಬ್ರ್ಯಾಕೆಟ್ 16 - 8 - 3. ಬಿ ನೋಡಿ
16 ಮೈನಸ್ ಬ್ರ್ಯಾಕೆಟ್ ಆಫ್ 8 ಮೈನಸ್ 3 ಮತ್ತು 16 ಮೈನಸ್ 8 ಬ್ರ್ಯಾಕೆಟ್ ಕ್ಲೋಸ್ ಮೈನಸ್ 3 ಇದೆ. ಇಲ್ಲಿ ನೋಡಿ 16 ಮೈನಸ್ಗೆ ಮೈನಸ್, ಇಲ್ಲಿ ಬ್ರ್ಯಾಕೆಟ್ ಒಳಗಿಂದು 8 ಮೈನಸ್ 3 ಇದೆ. ಸೊ 8ರಲ್ಲಿ 3 ಹೋದರೆ 5, ಇಲ್ಲಿ 16 ಮೈನಸ್ 8 ಇದೆ. ಸೊ 16ರಲ್ಲಿ 8 ಹೋದರೆ 8, ಮೈನಸ್ 3ಗೆ ಮೈನಸ್ 3. ಇಲ್ಲಿ 16ರಲ್ಲಿ 5 ಹೋದರೆ 11, 8ರಲ್ಲಿ 3 ಹೋದರೆ 5. ಇಲ್ಲಿ 11, ಇಲ್ಲಿ 5, ದೀಸ್ ಆರ್ ನಾಟ್ ಈಕ್ವಲ್. ಸೊ ಆದ್ದರಿಂದ ಈ ಉಕ್ತಿಗಳು ಸಮವಾಗಿಲ್ಲ. ಸಿ 27 ಮೈನಸ್ ಬ್ರ್ಯಾಕೆಟ್ ಆಫ್ 18 ಮೈನಸ್ 4. ಇಲ್ಲಿ ನೋಡಿ 27ಗೆ 27 ಮೈನಸ್, ಇಲ್ಲಿ 18 ಪ್ಲಸ್ 4 ಎಷ್ಟಾಗುತ್ತೆ? 18 ಪ್ಲಸ್ 4 22 ಆಗುತ್ತೆ. ಇಲ್ಲಿ 27 ಮೈನಸ್ 22, 27ರಲ್ಲಿ 22 ಹೋದರೆ 5. 27 ಪ್ಲಸ್ ಬ್ರ್ಯಾಕೆಟ್ ಆಫ್ ಮೈನಸ್ 18 ಮೈನಸ್ 4 ಇದೆ. ಇಲ್ಲಿ ಬ್ರ್ಯಾಕೆಟ್ ಒಳಗಿರೋದನ್ನು ಮೊದಲು ಬಿಡಿಸ್ಕೊಳ್ಳೋಣ. ಇಲ್ಲಿ ನೋಡಿರಿ 27ಗೆ 27 ಪ್ಲಸ್, ಇಲ್ಲಿ 2 ಮೈನಸ್ ಇದ್ದರೆ ಏನು ಮಾಡಬೇಕು? 2 ಮೈನಸ್ ಇದ್ದಾಗ ಅವುಗಳನ್ನು ಕೂಡಿಸಬೇಕು. ಸೊ 18ಕ್ಕೆ 4ಅನ್ನು ಕೂಡಿಸಿ 22 ಆಯಿತು. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇಲ್ಲಿ ಒಂದು ನೆನಪಿಡಿ, 1 ಮೈನಸ್ 1 ಪ್ಲಸ್ ಇದ್ದಾಗ ಕಳಿತೀವಿ, 2 ಪ್ಲಸ್ ಇದ್ದರೆ ಕೂಡಿಸ್ತೀವಿ, ಮತ್ತು 2 ಮೈನಸ್ ಇದ್ದರೆ ಅದನ್ನು ಸಹ ನಾವು ಪ್ಲಸ್ ಅಂತೀವಿ. ಹೌದಾ? ಹಾಗಾಗಿ ಇಲ್ಲಿ ಕೂಡಿಸ್ತೀವಿ. ಸೊ 18 ಪ್ಲಸ್ 4 22, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಮೈನಸ್ ಇಡಿ. ಸೊ 27, ಇಲ್ಲಿ ಚಿಹ್ನೆ ಬದಲಾಗುತ್ತೆ, ಯಾಕಂದರೆ ನಾವಿಲ್ಲಿ ಬ್ರ್ಯಾಕೆಟ್ ತೆಗಿತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಪ್ಲಸ್ ಇಂಟು ಮೈನಸ್, ಒಂದು ಪ್ಲಸ್ ಮತ್ತೊಂದು ಮೈನಸ್ ಇದ್ದರೆ ಅದು ಮೈನಸ್ ಆಗುತ್ತೆ. ಹಾಗಾಗಿ 27 ಮೈನಸ್ 22 5 ಆಗುತ್ತೆ. ಸೊ 2 5 ಬಂದಿದೆ. ಹಾಗಾಗಿ ಈ ಎರಡು ಉಕ್ತಿಗಳು ಸಮವಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4. ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಯನ್ನು ಕಂಡುಹಿಡಿಯಬೇಡಿ. ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ. ಅಂದರೆ ಇವುಗಳನ್ನು ಲೆಕ್ಕ ಮಾಡಬೇಡಿ. ಇಲ್ಲಿ ಪ್ಲಸ್ ಇದೆ, ಕೂಡಿಸಿ, ಇಲ್ಲಿ ಮೈನಸ್ ಇದೆ, ಮೈನಸ್ ಮಾಡಿ, ಆ ರೀತಿಯಲ್ಲ. ಇವುಗಳ ಅಂದರೆ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳು ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು, ಅಂದರೆ ಆ ಪದಗಳ ಬಗ್ಗೆ ನಮ್ಮ ತಿಳುವಳಿಕೆ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ನೋಡಿ, 319 ಪ್ಲಸ್ 537 ಇದೆ. 319 ಪ್ಲಸ್ 537 ಇದೆ. ಇಲ್ಲಿ 319 ಮೈನಸ್ 537 ಇದೆ. ಇವೆರಡು ಸಮಾನ ಅಲ್ಲ. ಹಾಗಾದರೆ ಯಾವ್ದು ಬರುತ್ತೆ? ಇದು ನೋಡಿ, ಇವೆರಡು ಸಮ ಆಗುತ್ತೆ. ಇದು ಮತ್ತು ಇದು ಸಮ ಆಗುತ್ತೆ, ಇವೆರಡು. ನೆಕ್ಸ್ಟು ಇಲ್ಲಿ 537 ಮೈನಸ್ 319 ಇದು ಇದಕ್ಕೆ ಬರುತ್ತೆ. ಅಂದರೆ ಇಲ್ಲಿ ಏನಾಗಿದೆ, ಅದಲು ಬದಲು ಮಾಡಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲಿ ಇವೆರಡೂ ಸಮ ಆಗತ್ತೆ, ಆದರೆ ಇದು ಸಮ ಆಗಲ್ಲ. ಯಾಕೆಂದರೆ ಇಲ್ಲಿ ಇದರಲ್ಲಿ ನಾವು ಇದನ್ನು ಕಳೆದ ಮೇಲೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಬರುತ್ತೆ, ಆದರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗುತ್ತೆ. ಹಾಗಾಗಿ ಇವೆರಡು ಮಾತ್ರ ಇಲ್ಲಿ ಒಂದೇ ಬೆಲೆ ಹೊಂದಿರುವಂಥ ಉಕ್ತಿಗಳು. ನೆಕ್ಸ್ಟ್ ಬಿ ಯಲ್ಲಿ ನೋಡಿ, 87 ಪ್ಲಸ್ 46 ಮೈನಸ್ 109 ಇದೆ. ಇಲ್ಲಿ 87 ಪ್ಲಸ್ 46 ಮೈನಸ್ 109 ಇವೆರಡೂ ಸೇಮ್ ಇದೆ. ಇಲ್ಲಿ ಏನೂ ಚೇಂಜಸ್ ಇಲ್ಲ. ಹೌದಾ? ಇಲ್ಲೂ ಕೂಡ 87 ಪ್ಲಸ್ 46 ಮೈನಸ್ 109 ಇಲ್ಲೂ ಕೂಡ ಏನೂ ಚೇಂಜಸ್ ಇಲ್ಲ. ಈ ಮೂರು ಕೂಡ ಒಂದೇ ಇದೆ, ಅಂದರೆ ಒಂದೇ ಬೆಲೆ ಬರುವಂತಹ ಉಕ್ತಿಗಳು. ಈಗ ಇಲ್ಲಿ ನೋಡಿ, 87 ಮೈನಸ್ 46 ಪ್ಲಸ್ 109 ಇದೆ. ಇಲ್ಲೇನು ಬರುತ್ತೆ? 87, ಇಲ್ಲಿ ನೋಡೋಣ, 87 ಮೈನಸ್ 46 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಇದು
ಮೈನಸ್ಸೇ ಆಗುತ್ತೆ, ಮೈನಸ್ ಆಗುತ್ತೆ, ಇದಕ್ಕೆ ಬರಲ್ಲ. ಇದು 87 ಮೈನಸ್ 46 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಇದು, ಸೊ ಮೈನಸ್ ಆಗುತ್ತೆ. ಇದು ಮತ್ತು ಇವೆರಡು ಸಮನಾದಂತಹ ಉಕ್ತಿಗಳು. ಸಾರಿ, ಇದು ಬರಲ್ಲ, ಇದು ಮತ್ತು ಇದು ಬರುತ್ತೆ ನೋಡಿ. ಯಾವುದು? ಇದು ಮತ್ತು ಇದು, ಇವೆರಡು ಒಂದೇ ಬೆಲೆಯನ್ನು ಹೊಂದಿರುವಂತಹ ಉಕ್ತಿಗಳು, ಇದು ಮತ್ತು ಇದು. ಹೌದಾ? ನೆಕ್ಸ್ಟ್ ಒನ್, ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳಗಳಲ್ಲಿ ಆವರಣಗಳನ್ನು ಸೇರಿಸಿ. ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸೊ ಈ ಉತ್ತರ ಬರಬೇಕು ಅಂದರೆ ನಾವು ಎಲ್ಲಿ ಬ್ರ್ಯಾಕೆಟನ್ನು ಹಾಕಬೇಕು ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಾವು ಕೇವಲ ಆವರಣಗಳನ್ನು ಮಾತ್ರ ಹಾಕ್ಲಿಕ್ಕೆ ಹೇಳಿದ್ದಾರೆ, ಬೆಲೆ ಕಂಡುಹಿಡಲಿಕ್ಕೆ ಹೇಳಿಲ್ಲ. ಅಂದರೆ ಇಲ್ಲಿ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಉತ್ತರಗಳು ಬರಲಿಕ್ಕೆ ನಾವು ಎಲ್ಲಿ ಬ್ರ್ಯಾಕೆಟನ್ನು ಹಾಕಿದರೆ ಸೂಕ್ತ ಅನ್ನೋದನ್ನು ಕೇಳಿದ್ದಾರೆ. ಸೊ ಎ ಇದರಲ್ಲಿ ಇಲ್ಲಿ, ಸೊ ಬಿ ಇದರಲ್ಲಿ 56 ಮೈನಸ್ 14 ಇಲ್ಲಿ ಹಾಕಿ, ಸಿ ಇದರಲ್ಲಿ -22 ಮೈನಸ್ 12 ಇಲ್ಲಿ. ನೆಕ್ಸ್ಟ್ ಒನ್ 6, ಪದಗಳು ತಮ್ಮ ಬೆಲೆಗಳನ್ನು ಹೇಗೆ ಬದಲಾಯಿಸುತ್ತವೆ ಎಂಬ ತರ್ಕವನ್ನು ಮಾತ್ರ ಉಪಯೋಗಿಸಿ ಸಮಚಿಹ್ನೆಯ ಎರಡೂ ಬದಿಯಲ್ಲಿರುವ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅಂದರೆ ಇಲ್ಲಿ ಬೆಲೆಗಳನ್ನು ಹಾಕಬೇಕು. ಅಂದರೆ ಇದರರ್ಥ ನಾವಿಲ್ಲಿ ತುಂಬುವಂತಹ ಬೆಲೆಗಳು, ಇಲ್ಲಿ ನಾವು ಬರೆಯುವಂತಹ ಸಂಖ್ಯೆಗಳು ಇವೆರಡರ ಉತ್ತರ ಸೇರಿಸಿದಾಗ ಈ ಕಡೆ ಬೆಲೆ ಈ ಕಡೆಯ ಬೆಲೆಗೆ ಸಮನಾಗಬೇಕು. ಆ ರೀತಿ ನಾವಿಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಈಗ 5 ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ, ಸರಿನಾ? 5. ಹಾಗಾದರೆ ಇದೆಷ್ಟಾಗುತ್ತೆ? 423ಕ್ಕೆ 5 ಸೇರಿಸಿ 428 ಆಗುತ್ತೆ. ಹಾಗಾದರೆ ಇಲ್ಲಿ 419 ಇದೆ, ಇಲ್ಲಿ 428 ಆಗಬೇಕಾದ್ರೆ ನೀವೆಷ್ಟು ಸೇರಿಸ್ಬೇಕು? ಹಾಂ, ಈಗ ನೋಡಿ, ಇಲ್ಲಿ 423 ಇದೆ, ಇದಕ್ಕೆ ನೀವು ಫಾರ್ ಎಕ್ಸಾಂಪಲ್ 5 ಸೇರಿಸ್ತೀರಿ ಅಂತಂದರೆ ಎಷ್ಟಾಯಿತು? 428 ಆಯಿತು. ಹೌದಾ? 428 ಆಯಿತು. ಹಾಗಾದರೆ ಈ ಕಡೆಯ ಬೆಲೆ ಸಹ 428 ಆಗಬೇಕು. 428 ಆಗಬೇಕು ಅಂತಂದರೆ ನಾವಿದಕ್ಕೆ ಎಷ್ಟು ಸೇರಿಸಬೇಕು? ಇದರಿಂದ 1 ಸೇರಿಸಿ 428, 428. ನಾವಿಲ್ಲಿ ಸೇರಿಸುವಂತಹ ಬೆಲೆಗಳು ಇವುಗಳನ್ನು ಆ್ಯಡ್ ಮಾಡಿದರೆ ಅವೆರಡು ಏನಾಗಬೇಕು? ಸಮನಾಗಬೇಕು. ಇಲ್ಲಿ ನೋಡಿ, ಇಲ್ಲಿ 207 ಇದೆ, -68 ಇಲ್ಲೆಷ್ಟಿದೆ? ಅಂದರೆ ಇದರ ಬೆಲೆ ಕಂಡುಹಿಡೀರಿ ಫಸ್ಟು. 207ರಲ್ಲಿ 68 ಕಳೆದ್ರೆ ಉತ್ತರ ಎಷ್ಟು ಬರುತ್ತೆ? ಹಾಗಾದರೆ 210ರಲ್ಲಿ ಒಂದು ಸಾರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸರಿ, ಈಗ ನೋಡಿ, ಇಲ್ಲಿ 207ರಲ್ಲಿ 68 ಕಳೆದ್ರೆ 139. ಹಾಗಾದರೆ ನಮ್ಗೆ ಈ ಕಡೆ ಉತ್ತರ ಕೂಡ ಎಷ್ಟು ಬರಬೇಕು? 139 ಬರಬೇಕು. 139 ಬರಬೇಕು ಅಂತಂದರೆ ನಾವು 210ರಲ್ಲಿ ಎಷ್ಟನ್ನು ಕಳಿಬೇಕು ಅನ್ನೋದೇ ನಮ್ಮ ಉತ್ತರ. ಹಾಗಾದರೆ ಸಿಂಪಲ್ಲಾಗಿ ಎಷ್ಟು ಮಾಡಿ, ಫಸ್ಟು 207ರಲ್ಲಿ 68 ಕಳೀರಿ, ಉತ್ತರ ಎಷ್ಟು ಬಂತು? 139. ಸಿಂಪಲ್ಲಾಗಿ ಈ 210ನಲ್ಲಿ 139 ಕಳೀರಿ, 210ರಲ್ಲಿ 139 ಕಳೀರಿ, ಬಂದಂಥ ಉತ್ತರನೇ ನಮ್ಮ ಉತ್ತರ ಆಗಿರುತ್ತೆ. ಸೊ ಹಾಗಾದರೆ ಎಷ್ಟದು? 71. ಕ್ವೆಶನ್ ನಂಬರ್ 7, 2, 3 ಮತ್ತು 5 ಸಂಖ್ಯೆಗಳನ್ನು ಮತ್ತು ಪ್ಲಸ್ ಮತ್ತು ಮೈನಸ್ ಅಂದರೆ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳನ್ನು ಹಾಗೂ ಆವರಣಗಳನ್ನು ಅಗತ್ಯಕ್ಕೆ ತಕ್ಕಂತೆ ಅಂದರೆ ಅಗತ್ಯತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ರಚಿಸಿ. ಉದಾಹರಣೆಗೆ
2 minus 3 plus 5 equal to 4. 3 minus of bracket of 5 minus 2 equal to 0. ಈ ರೀತಿ ಇವು ಮೂರೇ ಸಂಖ್ಯೆಗಳನ್ನು ಬಳಸ್ಕೋಬೇಕು. ಕಂಡೀಷನ್ ಏನಿದೆ 2, 3 ಆ್ಯಂಡ್ 5. ಯೂಸಿಂಗ್ ದೀಸ್ 3 ನಂಬರ್ಸ್, ಈ ಮೂರೇ ಸಂಖ್ಯೆಗಳನ್ನು ಬಳಸ್ಕೊಂಡು ಆ್ಯಂಡ್ ಪ್ಲಸ್ ಆ್ಯಂಡ್ ಮೈನಸ್, ನಾವು ಇವುಗಳನ್ನು ಮಾತ್ರ ಬಳಸ್ಕೊಂಡು ಈ ರೀತಿ ಉಕ್ತಿಗಳನ್ನು ರಚನೆ ಮಾಡೋಣ. 2, 3 ಆ್ಯಂಡ್ 5. ಓಕೆನಾ? ಈಗ 5 ಮೈನಸ್ ಆಫ್ ಬ್ರ್ಯಾಕೆಟ್ 2 ಮೈನಸ್ 3 ಇದನ್ನು ಮಾಡಿ ನೋಡೋಣ. ಸೊ ಇಲ್ಲಿ 5 ಮೈನಸ್ 2 ಮೈನಸ್ 3 ಎಷ್ಟಾಗತ್ತೆ? ಇಲ್ಲಿ ನೋಡಿ, 3ರಲ್ಲಿ 2 ಹೋದರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಮೈನಸ್. ಸೊ 5 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ 1. ಸೊ ಉತ್ತರ ಎಷ್ಟಾಗುತ್ತೆ? 6. ಈ ರೀತಿ ನಾವು ಬೇರೆ ಬೇರೆ ಉಕ್ತಿಗಳನ್ನು ರಚನೆ ಮಾಡಬೇಕು. ಇದನ್ನೇ ನೋಡೋಣ ಈಗ ಬೇರೆ. 5 ಮೈನಸ್ 2 ಪ್ಲಸ್ 3 ಮಾಡಿ ನೋಡೋಣವಾ? ಸೊ ಈಗ ನೋಡಿ, 5 ಮೈನಸ್ 2 ಪ್ಲಸ್ 5 ಏನಾಗುತ್ತೆ? 2 ಪ್ಲಸ್ 3 ಎಷ್ಟಾಗುತ್ತೆ? 5 ಆಗುತ್ತೆ. ಸೊ 5 ಮೈನಸ್ 5 0. ಈ ರೀತಿ ಬೇರೆ ಬೇರೆ ಉಕ್ತಿಗಳನ್ನು ನಾವಿಲ್ಲಿ ರಚನೆ ಮಾಡೋಣ. ನೋಡಿ, ಈ ರೀತಿ ನಾನು ಮತ್ತೆ ಇಲ್ಲಿ 2 ಮಾಡಿದ್ದೀನಿ. ಅಂದರೆ 2 ಪ್ಲಸ್ ಬ್ರ್ಯಾಕೆಟ್ ಆಫ್ 5 ಮೈನಸ್ 3 ಆಗುತ್ತೆ. ಅಂದರೆ 2, 5ರಲ್ಲಿ 3 ಹೋದರೆ 2, 2 ಪ್ಲಸ್ 2 4 ಆಗುತ್ತೆ. ಸೊ ಈ ರೀತಿ ನೀವು ಕೂಡ ಮತ್ತೆ ಇದೆ 2, 3 ಆ್ಯಂಡ್ 5 ಇವುಗಳನ್ನೇ ಬಳಸ್ಕೊಂಡು ಬೇರೆ ಬೇರೆ ನೀವೇ ಇನ್ನೊಂದೆರಡು ಮಾಡಿ ನಿಮಗೆ ಐಡಿಯಾ ಬರುತ್ತೆ. ಸೊ ಇನ್ನೂ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಕ್ವೆಶ್ಚನ್ ನಂಬರ್ 8 ನೋಡಿ. ಜಶೋದ ಒಂದು ಸಂಖ್ಯೆಯಿಂದ 9 ಕಳೆದಾಗಲೆಲ್ಲ ಅವಳು 10 ಕಳೆದು ಅದಕ್ಕೆ 1 ಕೂಡುತ್ತಾಳೆ. ಉದಾಹರಣೆಗೆ 36 ಮೈನಸ್ 9 ಈಕ್ವಲ್ ಟು 26 ಪ್ಲಸ್ 1. ಅಂದರೆ ಇದರ ಅರ್ಥ ಇಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 36 ಮೈನಸ್ 9 ಎಷ್ಟಾಗತ್ತೆ? 27. ಅಂದರೆ ಈ ಜಶೋದ ಏನು ಮಾಡ್ತಾಳೆ? ಡೈರೆಕ್ಟಾಗಿ 27 ಬರೆಯೋ ಬದಲು ಏನು ಮಾಡ್ತಾಳೆ? 26 ಪ್ಲಸ್ 1 ಎಷ್ಟಾಗುತ್ತೆ? 27 ಅಲ್ವಾ? ಹಾಗೆ ಬರುವಂತಹ ಉತ್ತರವನ್ನೇ 27, ಅದನ್ನೇ ಅವಳೇನು ಮಾಡ್ತಾಳೆ? 26 ಪ್ಲಸ್ 1. ಅಂದರೆ ಒಂದು ಸಂಖ್ಯೆಯಿಂದ 9 ಕಳೆದಾಗಲೆಲ್ಲ 10 ಕಳೆದು ಅದಕ್ಕೆ 1 ಸೇರಿಸ್ತಾಳೆ. ಈ ರೀತಿ ಕೊಟ್ಟಿದ್ದಾರೆ, ಹೌದಾ? ಸೊ ಇಲ್ಲೇನು ಕೇಳಿದ್ದಾರೆ? ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ ಎಂದು ನೀವು ಭಾವಿಸುತ್ತೀರಾ? ಹೌದು. ಯಾಕೆಂದರೆ ಈ ರೀತಿ ಡೈರೆಕ್ಟಾಗಿ ಬರೆಯೋ ಬದಲು ಅವಳೇನು ಮಾಡ್ತಾಳೆ? 27 ಬದಲಿಗೆ 26 ಪ್ಲಸ್ 1 ಈ ರೀತಿ ಬರೀತಾಳೆ. ಅಂದರೆ ಈಗ 10ರ ಬದಲಾಗಿ ಏನು ಮಾಡ್ತಾಳೆ? 9 ಪ್ಲಸ್ 1 ಈ ರೀತಿ ಬರಿತಾ ಹೋಗ್ತಾಳೆ. ನೀವು ಇದೇ ರೀತಿಯ ಇತರೆ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರಾ? ಕೆಲವು ಉದಾಹರಣೆಗಳನ್ನು ನೀಡಿ. ನೀವೇ ಯಾವುದಾದ್ರೂ ಉದಾಹರಣೆಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, 15 ಮೈನಸ್ 2 ಈಕ್ವಲ್ ಟು 12 ಪ್ಲಸ್ 1. ಹೇಗೆ? 15ರಲ್ಲಿ 12 ಹೋದರೆ ಎಷ್ಟು? 13 ಅಲ್ವಾ? ಹಾಗಾದರೆ 12 ಪ್ಲಸ್ 1 ಎಷ್ಟು? 13. ನಾವು ಇವುಗಳನ್ನೇ ಈ ರೀತಿ ಬರೀಬಹುದು ಅಂತ ಅಷ್ಟೆ. ಈಗ 12 ಪ್ಲಸ್ 1 ಎಷ್ಟಾಗತ್ತೆ? 13. 11 ಪ್ಲಸ್ 2 ಎಷ್ಟಾಗತ್ತೆ? 13. ಇದೇ ರೀತಿ ಮಾಡ್ತಾಳೆ. ಹಾಗಾದರೆ ಜಶೋದ ಈ ರೀತಿ ತಲೆ ಉಪಯೋಗಿಸಿ ಈ ರೀತಿ ಲೆಕ್ಕಗಳನ್ನು ಮಾಡ್ತಾಳೆ. 9. ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ.
ಅಂದರೆ ಇಲ್ಲಿ ಎ ಮತ್ತು ಬಿ ಇಲ್ಲಿ 2 ಉಕ್ತಿಗಳನ್ನು ಕೊಟ್ಟಿದ್ದಾರೆ. ಇವುಗಳ ಉತ್ತರ ಎಷ್ಟು ಬರುತ್ತೆ ನೋಡ್ಕೋಬೇಕು ನಾವು ಮೊದಲು, ಆಮೇಲೆ ಇವುಗಳ ಬೆಲೆ ಕಂಡುಹಿಡಿಬೇಕು. ಹಾಗಾದರೆ ಇವುಗಳ ಬೆಲೆಗೆ ಸಮನಾಗುವಂತಹ ಉಕ್ತಿ ಯಾವುದು ಅನ್ನೋದನ್ನು ಕಂಡುಹಿಡಿಬೇಕು. ಅಂದರೆ ಇಲ್ಲೇನು ಮಾಡ್ಕೋಬೇಕು ಗೊತ್ತಾ, ಫಸ್ಟು ಇದರ ಬೆಲೆಯನ್ನು ಕಂಡುಹಿಡಿಬೇಕು, ಆಮೇಲೆ ಇದರ ಬೆಲೆಯನ್ನು ಕಂಡುಹಿಡಿಬೇಕು. ನಂತರ ಇವುಗಳ ಬೆಲೆಯನ್ನು ಕಂಡುಹಿಡಿದು ಇವುಗಳಲ್ಲಿ ಯಾವ ಉಕ್ತಿ ಇವುಗಳಿಗೆ ಸಮ ಅನ್ನೋದನ್ನು ಬರಿಬೇಕು. ಇಲ್ಲಿ ನೋಡಿ, ಇಲ್ಲಿ 73 ಮೈನಸ್ 14 ಪ್ಲಸ್ 1 ಇದೆ. ಯಾವುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮೇಲ್ಗಡೆ 73 ಮೈನಸ್ 14 ಪ್ಲಸ್ 1 ನಾನು ಇಲ್ಲಿ ಬರೆದಿದ್ದೀನಿ ಅದನ್ನು. ಇಲ್ಲಿ ನೆಕ್ಸ್ಟ್ ಒನ್ ಬಿ 73 ಮೈನಸ್ 14 ಮೈನಸ್ 1, 73 ಮೈನಸ್ 14 ಮೈನಸ್ 1. ಮೊದಲು ಇವುಗಳ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, 73 ಮೈನಸ್ 14 ಪ್ಲಸ್ 1 ಇದೆ. ಇಲ್ಲಿ ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ. ಇವು ಎರಡನ್ನು ಮೊದಲು ಕೂಡಿಸೋಣ. 73 ಪ್ಲಸ್ 1 74 ಮೈನಸ್ 14. ಈ 74ರಲ್ಲಿ 14 ಕಳೆದ್ರೆ 60 ಬರುತ್ತೆ. ಇಲ್ಲಿ ನೋಡಿ 60. ಇಲ್ಲಿ 73 ಮೈನಸ್ 14 ಮೈನಸ್ 1 ಇದೆ. ಇಲ್ಲಿ 73 ಇಲ್ಲಿ 2 ಮೈನಸ್ ಇದ್ದಾಗ ಏನು ಮಾಡ್ತೀವಿ ನಾವು, ಕೂಡಿಸ್ತೀವಿ. 2 ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಸೊ ಕೂಡಿಸಿ 14 ಪ್ಲಸ್ 1 ಎಷ್ಟಾಗುತ್ತೆ, 15. ಆದರೆ ಇಲ್ಲಿ ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಸೈನನ್ನು ಇಡಿ. ಸೊ 73ರಲ್ಲಿ 15 ಹೋದರೆ 58. ಈಗ ಇಲ್ಲಿ ಕೊಟ್ಟಂತಹ 4 ಉಕ್ತಿಗಳ ಬೆಲೆ ಕಂಡುಹಿಡಿದು ಇಲ್ಲಿ ಫಸ್ಟ್ ಒನ್ 60 ಬರುತ್ತೆ, ಇಲ್ಲಿ 58 ಬರುತ್ತೆ. ಇವುಗಳಿಗೆ ಸಮನಾಗಿರೋದು ಯಾವುದು ಅದನ್ನು ಕಂಡುಹಿಡಿಬೇಕು. ಈಗ ಎ 73 ಮೈನಸ್ ಬ್ರ್ಯಾಕೆಟ್ ಆಫ್ 14 ಪ್ಲಸ್ 1 ಇದೆ. ಇಲ್ಲಿ 73 ಮೈನಸ್ 14 ಪ್ಲಸ್ 1 15. ಸೊ 73ರಲ್ಲಿ 15 ಹೋದರೆ 58. ಹಾಗಾದರೆ ಎ ಯಾವುದಕ್ಕೆ ಸಮನಾಗಿದೆ, ಇಲ್ಲಿ ಈ ಬಿ ಉಕ್ತಿಗೆ ಸಮನಾಗಿದೆ. ಇಲ್ಲಿ 73 ಮೈನಸ್ ಬ್ರ್ಯಾಕೆಟ್ ಆಫ್ 14 ಮೈನಸ್ 1 ಇದೆ. ಇಲ್ಲಿ 73 ಮೈನಸ್ ಹಾಗೆ ಇಡಿ, 14ರಲ್ಲಿ 1 ಹೋದರೆ 13. ಸೊ 73ಯಲ್ಲಿ 13 ಹೋದರೆ 60. ಹಾಗಾದರೆ ಈ ಬಿ ಉಕ್ತಿ ಇಲ್ಲಿ ಎಗೆ ಸಮನಾಗಿದೆ. ಸಿ ನೋಡೋಣ. 73 ಪ್ಲಸ್ ಬ್ರ್ಯಾಕೆಟ್ ಆಫ್ ಮೈನಸ್ 14 ಪ್ಲಸ್ 1. ಈ ಮೈನಸ್ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದೆ. 1 ಮೈನಸ್ 1 ಪ್ಲಸ್ ಇದ್ದರೆ ನಾವು ಕಳೀತೀವಿ. ಹಾಗಾದರೆ 14ರಲ್ಲಿ 1 ಹೋದರೆ 13. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ, ಮೈನಸ್ ಮೈನಸ್. ಸೊ 73ರಲ್ಲಿ 13 ಕಳೆದ್ರೆ 60. ಸಿ ಯಾವುದಕ್ಕೆ ಸಮನಾಗಿದೆ, ಎಗೆ ಸಮನಾಗಿದೆ. ನೆಕ್ಸ್ಟ್ ಡಿ 73 ಪ್ಲಸ್ ಮೈನಸ್ 14 ಮೈನಸ್ 1. 2 ಮೈನಸ್ ಇದ್ದರೆ ಏನು ಮಾಡ್ತೀವಿ ನಾವು, ಕೂಡಿಸ್ತೀವಿ. ಸೊ 14 ಪ್ಲಸ್ 1 15. ದೊಡ್ಡ ಸಂಖ್ಯೆಗೆ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಇಡಿ. ಸೊ 73 ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್, 1 ಪ್ಲಸ್ 1 ಮೈನಸ್ ಇದ್ದರೆ ಅದು ಮೈನಸ್ ಆಗುತ್ತೆ. ಸೊ 73 ಮೈನಸ್ 15 ಅದು 58. ಸೊ ಈ ಲೆಕ್ಕಗಳನ್ನು ಒಂದಿಲ್ಲ ಅಥವಾ 2-3 ಸಾರಿ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇವು ಅರ್ಥ ಆಗದೇ ಇರುವಂಥ ಏನು ಲೆಕ್ಕಗಳೆಲ್ಲ ನಾವು ಡೈಲಿ ಮಾಡುವಂತಹ 4 ಕ್ರಿಯೆಗಳನ್ನು ಬಳಸ್ಕೊಂಡು ಮಾಡುವಂತಹ ಲೆಕ್ಕಗಳೇ. ಹಾಗಾಗಿ ಈ ವಿಡಿಯೋವನ್ನು ಮತ್ತೆ ರಿಪೀಟಾಗಿ ನೋಡಿ. ಯಾವ ಲೆಕ್ಕ ನಿಮ್ಗೆ ಅರ್ಥ ಆಗಿಲ್ಲ ಮತ್ತೊಂದು ಸಾರಿ ಅದನ್ನು 2-3 ಸಾರಿ ಹಿಂದೆ ತಗೊಂಡು ಆ ವಿಡಿಯೋ ನೋಡಿ. ಖಂಡಿತವಾಗಲೂ ಅರ್ಥ ಆಗತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.